17ನೇ ತಾರೀಕು ಬೆಳಿಗ್ಗೆ ಬಿಹಾರದ ಒಂದು ಸಣ್ಣ ಹಳ್ಳಿಯಲ್ಲಿ ಸಾವಿರಾರು ಜನ ರೊಚ್ಚಿಗೆದ್ದಿರ್ತಾರೆ. ಕಾರಣ ಕೇವಲ 28 ವರ್ಷದ ಒಬ್ಬ ಯುವಕನನ್ನ ಪೊಲೀಸರು ಎನ್ಕೌಂಟರ್ನ ಹೆಸರಿನಲ್ಲಿ ಕೊಲೆ ಮಾಡಿರ್ತಾರೆ. ಪೊಲೀಸರ ಪ್ರಕಾರ ಆ ಯುವಕ ಒಬ್ಬ ಡೇಂಜರಸ್ ಪರ್ಸನ್, ಯಾಕಂದ್ರೆ ಅವನ ಬಳಿ ಗನ್ ಇತ್ತಂತೆ. ಅವನು ಪೊಲೀಸರ ಮೇಲೆ ಅದೇನೋ ಗುಂಡಾರಿಸೋದಕ್ಕೆ ಅಥವಾ ಶೂಟ್ ಮಾಡಕ್ ಹೋಗಿದ್ದಂತೆ. ಆದ್ರೆ ಇದಾಗಿ ಕೆಲವೇ ಗಂಟೆಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಆ ವಿಡಿಯೋ ನೋಡಿದ ತಕ್ಷಣ ಇಡೀ ದೇಶ ಪ್ರಶ್ನೆಯನ್ನ ಕೇಳೋದಕ್ಕೆ ಶುರು ಮಾಡುತ್ತೆ. ಇದು ನಿಜವಾಗ್ಲೂ ಎನ್ಕೌಂಟರಾ ಅಥವಾ ಇದು ಉದ್ದೇಶಪೂರ್ವಕವಾಗಿ ಮಾಡಿರೋ ಒಂದು ಕೊಲೆನ? ಇವತ್ತು ನಾನು ಮಾತನಾಡಕ್ ಹೊರಟಿರೋ ವ್ಯಕ್ತಿ ಭರತ್ ಭೂಷಣ್ ತಿವಾರಿ. ಈ ವ್ಯಕ್ತಿ ಒಬ್ಬ ಸಾಮಾನ್ಯ ಗ್ರಾಮೀಣ ಯುವಕನಾಗಿರ್ತಾನೆ. ಸರ್ಕಾರದ ವಿರುದ್ಧ ಪ್ರಶ್ನೆ ಕೇಳುತ್ತಿದ್ದಂತ ವ್ಯಕ್ತಿ ಈತ. ಜನರ ಪರವಾಗಿ ಧ್ವನಿಯನ್ನ ಎತ್ತುತ್ತಿದ್ದಂತ ವ್ಯಕ್ತಿ. ಈತನನ್ನ ಈಗಿನ ಕಾಲದ ಭಗತ್ ಸಿಂಗ್ ಅಂತಾನೆ ಕರೆಯಲಾಗ್ತಿತ್ತು. ಅದೇ ವ್ಯಕ್ತಿ ಅದೇ ವ್ಯವಸ್ಥೆಯಿಂದ ನಡೆದ ಘರ್ಷಣೆಯಲ್ಲಿ ತನ್ನ ಪ್ರಾಣವನ್ನೇ ಕಳೆದುಕೊಂಡಿದ್ದಾನೆ. ಹಾಗಾದ್ರೆ ಭರತ್ ಭೂಷಣ್ ತಿವಾರಿ ಯಾರು? ಯಾಕೆ ಅವ್ರನ್ನ ಎನ್ಕೌಂಟರ್ ಮಾಡಲಾಯಿತು? ವೈರಲ್ ಆಗಿರೋ ವಿಡಿಯೋದಲ್ಲಿ ಏನಿದೆ ಮತ್ತು ಯಾಕೆ ಇವತ್ತು ಸಾವಿರಾರು ಜನ ಇದನ್ನ ಫೇಕ್ ಎನ್ಕೌಂಟರ್ ಅಥವಾ ಕೊಲೆ ಅಂತ ಕರೀತಿದ್ದಾರೆ? ಇವತ್ತು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ. ಯಾರ ಭರತ್ ಭೂಷಣ್ ತಿವಾರಿ? ಯಾಕೆ ಆತನನ್ನ ಈಗಿನ ಕಾಲದ ಭಗತ್ ಸಿಂಗ್ ಅಂತ ಕರೀತಾರೆ? ಏನಿದು ಕತೆ? ಯಾಕೆ ಪೊಲೀಸ್ ಅವರು ಅವನನ್ನೇ ಟಾರ್ಗೆಟ್ ಮಾಡಿದ್ರು? ಇದು ಕೊಲೆನಾ ಅಥವಾ ಎನ್ಕೌಂಟರ? ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ವೀಕ್ಷಕರೇ. ಕೊನೆವರೆಗೂ ವಿಡಿಯೋನ ಮಿಸ್ ಮಾಡದೆ ನೋಡ್ತಾ ಇಡಿ ಅಂತ ಹೇಳ್ತಾ ಲೆಟ್ಸ್ ಗೆಟ್ ಇಂಟು ಭರತ್ ಭೂಷಣ್ ತಿವಾರಿ ಕೇಸ್. ನೋಡಿ, ಭಾರತದಲ್ಲಿ ಎನ್ಕೌಂಟರ್ ಅನ್ನೋ ಪದ ಹೊಸದೇನಲ್ಲ. ಪ್ರತಿ ವರ್ಷನೂ ದೇಶದ ವಿವಿಧ ಭಾಗಗಳಲ್ಲಿ ಪೊಲೀಸರು ಎನ್ಕೌಂಟರ್ ಮಾಡ್ತಾನೆ ಇರ್ತಾರೆ. ಕೆಲವೊಮ್ಮೆ ಜನರು ಅದನ್ನ ಅಕ್ಸೆಪ್ಟ್ ಮಾಡ್ತಾರೆ, ಯಾಕಂದ್ರೆ ಆಪೋಸಿಟ್ ಅಲ್ಲಿರೋ ವ್ಯಕ್ತಿ ಯಾರಾಗಿರ್ತಾರೆ ಅಂದ್ರೆ ಕೊಲೆಗಾರ ಆಗಿರ್ತಾನೆ ಅಥವಾ ಅಪರಾಧಿ ಆಗಿರ್ತಾನೆ. ಆದ್ರೆ ಕೆಲವೊಂದು ಪ್ರಕರಣಗಳಲ್ಲಿ ಪ್ರಶ್ನೆಗಳು ಕೂಡ ಮೂಡುತ್ತೆ. ಎದುರಾಳಿ ನಿಜವಾಗ್ಲೂ ಅಪರಾಧಿ ಆಗಿದ್ನಾ ಇಲ್ವಾ ಅಂತ. ಯಾಕಂದ್ರೆ ಪೊಲೀಸರು ಬೇರೆ ಮಾರ್ಗ ಅಥವಾ ಬೇರೆ ದಾರಿ ಏನಾದ್ರು ಬಳಸಬಹುದಿತ್ತ ಇನ್ಸ್ಟೆಡ್ ಆಫ್ ಎನ್ಕೌಂಟರ್ ಅಂತ ಯಾವಾಗ್ಲೂ ಕೇಳಲಾಗುತ್ತೆ. ಅದ್ರ ಜೊತೆಗೆ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡು ಅನ್ನೋ ಮಾತುಗಳು ಕೇಳಿ ಬರುತ್ತೆ. ಆದ್ರೆ ಇವತ್ತು ನಡೆದಿರೋ ಘಟನೆಯಲ್ಲೂ ಕೂಡ ಇಂಥದ್ದೇ ಒಂದು ಆರೋಪ ಕೇಳಿ ಬರ್ತಾ ಇದೆ. ಭರತ್ ಭೂಷಣ್ ತಿವಾರಿಯ ಪ್ರಕರಣದಲ್ಲೂ ಇದೇ ಪ್ರಶ್ನೆ ಸಾವಿರಾರು ಜನ ಕೇಳ್ತಿದ್ದಾರೆ. ಒಂದ್ ಕಡೆ ಪೊಲೀಸ್ ಅವರೇ ಕಟ್ಟಿರೋ ಒಂದು ಕಟ್ಟು ಕತೆ, ಇನ್ನೊಂದು ಕಡೆ ಕುಟುಂಬಸ್ಥರು ಮತ್ತು ಸ್ಥಳೀಯರು ಹೇಳುತ್ತಿರುವ ಇನ್ನೊಂದು ಕತೆ. ಇದ್ರ ಮಧ್ಯದಲ್ಲಿ ಒಂದು ವಿಡಿಯೋ ವೈರಲ್ ಆಗಿದೆ. ಇವತ್ತು ಆ ಒಂದು ವಿಡಿಯೋ ಈ ಇಡೀ ಪ್ರಕರಣದ ದಿಕ್ಕನ್ನೇ ಬದಲಾಯಿಸಿದೆ. ಆದ್ರೆ ಅದಕ್ಕೂ ಮುಂಚೆ ಈ ಭರತ್ ಭೂಷಣ್ ತಿವಾರಿ ಯಾರು ಅನ್ನೋದನ್ನ ನೋಡ್ಬೇಕಾಗತ್ತೆ. ನೋಡಿ, ಈತ ಮೂಲತಃ ಬಿಹಾರದ ಭೋಜ್ಪುರ ಜಿಲ್ಲೆಯ ಬಿಲೋಟಿ ಗ್ರಾಮದ ನಿವಾಸಿಯಾಗಿರ್ತಾರೆ. ಕೇವಲ 28 ವರ್ಷದ ವಯಸ್ಸಿನ ಯುವಕ ಇವರು. ಎಜುಕೇಶನ್ ವಿಚಾರಕ್ಕೆ ಬಂದ್ರೆ ಅವರು BSc ಕೂಡ ಕಂಪ್ಲೀಟ್ ಮಾಡಿರ್ತಾರೆ. ಎಜುಕೇಶನ್ ಮುಗಿದ್ಮೇಲೆ ತಮ್ಮ ಜೀವನವನ್ನ ಕಟ್ಕೊಳ್ಳಕ್ಕೆ ಒಂದು ಸಣ್ಣ ಬಿಸ್ನೆಸ್ ಅನ್ನ ಆರಂಭ ಮಾಡೋ ಯೋಜನೆ ಮಾಡ್ಕೊಳ್ತಾರೆ. ಆ ಬಿಸ್ನೆಸ್ ಸಲುವಾಗಿನೇ ಸಾಲಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸ್ತಾರೆ. ಆದ್ರೆ ಅವರ ಜೀವನದ ದಿಕ್ಕು ಬದಲಾಗಿದ್ದು ಆ ಒಂದು ಪ್ರವಾಹದಿಂದ. ಸುಮಾರು 2 ವರ್ಷಗಳ ಹಿಂದೆ ಅವರ ಪ್ರದೇಶದಲ್ಲಿ ಭಾರಿ ಪ್ರವಾಹ ಉಂಟಾಗುತ್ತೆ. ಸಾವಿರಾರು ಜನ ಮನೆಯನ್ನ ಕಳ್ಕೊಳ್ತಾರೆ. ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ತಾತ್ಕಾಲಿಕವಾಗಿ ಪುನರ್ವಸತಿ ಕೇಂದ್ರಗಳನ್ನು ಕೂಡ ಸ್ಥಾಪನೆ ಮಾಡುತ್ತೆ. ಆದ್ರೆ ಸ್ಥಳೀಯರ ಆರೋಪದ ಪ್ರಕಾರ ಅಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇತ್ತಂತೆ. ಕುಡಿಯುವ ನೀರಿರ್ಲಿಲ್ಲ, ಸರಿಯಾದ ವಾಸಕ್ಕೆ ವ್ಯವಸ್ಥೆ ಇರಲಿಲ್ಲ ಮತ್ತು ಶಾಶ್ವತ ಪುನರ್ವಸತಿ ಬಗ್ಗೆ ಯಾವುದೇ ಕೂಡ ಸ್ಪಷ್ಟನೆ ಇರಲಿಲ್ಲ. ಇಲ್ಲೇ ನೋಡಿ, ಭರತ್ ಭೂಷಣ್ ತಿವಾರಿ ಫಸ್ಟ್ ಟೈಮ್ ಸಾರ್ವಜನಿಕ ಹೋರಾಟಕ್ಕೆ ಬರೋದು. ಆರಂಭದಲ್ಲಿ ಅವರು ಗ್ರಾಮಸ್ಥರ ಸಮಸ್ಯೆಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಮಾಡೋದಕ್ಕೆ ಅಥವಾ ಹಂಚ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಲೈಕ್ ಯಾವ ತರ ಅಂತಂದ್ರೆ ಫೇಸ್ಬುಕ್ ಲೈವ್ ಬರೋದು ಅಥವಾ ಇನ್ಸ್ಟಾಗ್ರಾಮ್ ಲೈವ್ ಬರೋದು. ಆ ತರದ ಮೂಲಕ ಅಧಿಕಾರಿಗಳನ್ನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸ್ಥಳೀಯ ಆಡಳಿತದ ನಿರ್ಲಕ್ಷ್ಯದ ಬಗ್ಗೆ ಮಾತಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಜನ ಮಾತ್ರ ಅವರ ವಿಡಿಯೋಗಳನ್ನ ನೋಡ್ತಿರ್ತಾರೆ. ಆದ್ರೆ ನಿಧಾನವಾಗಿ ಅವರ ವಿಡಿಯೋಗಳು ವೈರಲ್ ಆಗೋದಕ್ಕೆ ಶುರು ಆಗುತ್ತೆ. ಜನ ಅವರ ಮಾತಿಗೆ ಬೆಂಬಲ ಕೊಡೋದಕ್ಕೂ ಶುರು ಮಾಡ್ಕೊಳ್ತಾರೆ. ಮತ್ತು ನೋಡ್ತಾ ನೋಡ್ತಾ ಇದ್ದಾಗೆ ಒಬ್ಬ ಸಾಮಾನ್ಯ ಯುವಕ ಜನರ ಧ್ವನಿಯಾಗಿ ಬೆಳೆಯೋದಕ್ಕೆ ಶುರು ಆಗ್ತಾನೆ. ಆದ್ರೆ ಈ ಜನಪ್ರಿಯತೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸಂಘರ್ಷಕ್ಕೆ ಅಥವಾ ಒಂದು ದೊಡ್ಡ ಪ್ರಾಬ್ಲಮ್ಗೆ ಕಾರಣವಾಗುತ್ತೆ. ಯಾಕಂದ್ರೆ ಭರತ್ ಭೂಷಣ್ ತಿವಾರಿ ಕೇವಲ ಪುನರ್ವಸತಿ ಸಮಸ್ಯೆಗಳ ಬಗ್ಗೆ ಮಾತ್ರ ಮಾತನಾಡ್ತಿರ್ಲಿಲ್ಲ. ಅವರು ಸ್ಥಳೀಯ ರಾಜಕಾರಣಿಗಳು, ಅಧಿಕಾರಿಗಳು ಮತ್ತು ಭ್ರಷ್ಟಾಚಾರದ ವಿರುದ್ಧವಾಗಿಯೂ ಬಹಿರಂಗವಾಗಿ ಧ್ವನಿಯನ್ನ ಎತ್ತುತ್ತಿದ್ರು. ಅಂದ್ರೆ ಅವ್ರ ವಿರುದ್ಧ ಏಕಾಏಕಿ ದಾಳಿ ಮಾಡ್ತಿದ್ರು ಅಥವಾ ಡೈರೆಕ್ಟ್ ಆಗಿ ಯಾರದೇ ಭಯ ಇಲ್ಲದೆ ಓಪನ್ ಆಗಿ ಮಾತನಾಡೋದಕ್ಕೆ ಶುರು ಮಾಡ್ಕೊಂಡಿದ್ರು. ಮತ್ತು ಇಲ್ಲಿಂದನೇ ನೋಡಿ ಅವರ ಹಾಗೂ ವ್ಯವಸ್ಥೆ ನಡುವಿನ ಒಂದು ಸಂಘರ್ಷ ಶುರುವಾಗೋದು. ನೋಡಿ, ಹೀಗೆ ವಿರೋಧ ಮಾಡ್ಕೊಂಡೇ ಕಾಲ ಕಳೀತಾ ಹೋಯ್ತು. ಆದ್ರೆ ಭರತ್ ಭೂಷಣ್ ತಿವಾರಿ ಅವರ ಹೋರಾಟ ಮಾತ್ರ ನಿಲ್ಲೋದಿಲ್ಲ. ಪ್ರತಿದಿನ ಯಾವ್ದಾದ್ರು ಒಂದು ಸರ್ಕಾರಿ ಕಚೇರಿಗೆ ಹೋಗ್ತಿದ್ರು. ಪ್ರತಿದಿನ ಯಾರಾದ್ರೂ ಒಬ್ಬರ ಜನರ ಸಮಸ್ಯೆಯನ್ನ ಕೇಳ್ತಿದ್ರು ಮತ್ತು ಪ್ರತಿದಿನ
ಫೇಸ್ಬುಕ್ ಲೈವ್ ನ ಮಾಡ್ತಾ ಇದ್ರು. ಇದೇ ಅವರ ಕೆಲಸ ಆಗಿತ್ತು ಅಥವಾ ಇದೇ ಅವರ ದಿನಚರಿ ಆಗ್ಬಿಟ್ಟಿತ್ತು ಅಂದ್ರೂ ತಪ್ಪಾಗೋದಿಲ್ಲ. ಒಂದ್ಸಲ ರಸ್ತೆ ಸಮಸ್ಯೆ, ಇನ್ನೊಂದ್ಸಲ ಕುಡಿಯುವ ನೀರಿನ ಸಮಸ್ಯೆ, ಮತ್ತೊಮ್ಮೆ ಪುನರ್ವಸತಿ ಕೇಂದ್ರದ ಸಮಸ್ಯೆ, ಈ ಎಲ್ಲಾ ವಿಚಾರಗಳನ್ನು ತಗೊಂಡು ಅವರು ಡೈರೆಕ್ಟ್ ಆಗಿ ಅಧಿಕಾರಿಗಳ ಮುಂದೆ ಹೋಗ್ತಿದ್ರು. ಅದ್ರ ಜೊತೆಗೆ ಅವರು ಅಧಿಕಾರಿಗಳನ್ನ ಬಹಳ ಕಠಿಣವಾಗಿ ಟೀಕೆಯನ್ನ ಮಾಡ್ತಿದ್ರು. ಕೆಲವೊಮ್ಮೆ ಅವರ ಮಾತಿನ ಶೈಲಿ ಕೂಡ ತುಂಬಾ ಆಕ್ರೋಶ ಅಥವಾ ತುಂಬಾ ರಗಡಾಗಿನೇ ಇರ್ತಿತ್ತು. ಇದರಿಂದ ಒಂದ್ ಕಡೆ ಜನರ ಅವರನ್ನ ನಮ್ಮ ಧ್ವನಿ, ನಮ್ಮ ಪರವಾಗಿ ನಿಲ್ಲುವಂತ ವ್ಯಕ್ತಿ ಅಂತ ನೋಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇನ್ನೊಂದು ಕಡೆ ಕೆಲ ಅಧಿಕಾರಿಗಳು ಮತ್ತು ಸ್ಥಳೀಯ ಪ್ರಭಾವಿ ವ್ಯಕ್ತಿಗಳು ಏನ್ ಮಾಡ್ಕೊಳ್ತಾರೆ ಅಂತಂದ್ರೆ ಅಸಮಾಧಾನ ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಅವ್ರ ವಿರುದ್ಧ ಇವರು ನೇರವಾಗಿ ಪ್ರಶ್ನೆಯನ್ನ ಕೇಳ್ತಿದ್ರು ಅಥವಾ ಸ್ವಲ್ಪ ಕೋಪದಿಂದ ಮಾತನಾಡ್ತಿದ್ರು ಅಥವಾ ರಗಡಾಗಿ ಪ್ರಶ್ನೆಯನ್ನ ಕೇಳ್ತಿದ್ರು ಅನ್ನೋ ಕಾರಣಕ್ಕಾಗಿ ಇವರು ಅವರಿಗೆ ಒಬ್ಬ ಆಪೋಸಿಟ್ ಪರ್ಸನ್ ಅಥವಾ ಅವರಿಗೆ ಆಗದೆ ಇರುವ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತಾರೆ. ನಿಧಾನವಾಗಿ ಭರತ್ ಭೂಷಣ್ ತಿವಾರಿ ಅವರ ಸಾಮಾಜಿಕ ಜಾಲತಾಣದ ಪ್ರಭಾವ ಅಂದ್ರೆ ಸೋಷಿಯಲ್ ಮೀಡಿಯಾ ವ್ಯೂಸ್ಗಳಾಗ್ಲಿ ಅಥವಾ ವೈರಲ್ ಆಗೋದಕ್ಕಾಗ್ಲಿ ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗ್ತಾನೆ ಹೋಗುತ್ತೆ. ಅವರ ವಿಡಿಯೋಗಳು ಲಕ್ಷಾಂತರ ಜನ ನೋಡೋದಕ್ಕೆ ಅಥವಾ ಲಕ್ಷಾಂತರ ಜನರಿಗೆ ತಲುಪೋದಕ್ಕೆ ಶುರುವಾಗುತ್ತೆ. ಮತ್ತು ಇದೇ ಸಮಯದಲ್ಲಿ ಅವರ ಹೋರಾಟ ಮತ್ತಷ್ಟು ಜಾಸ್ತಿ ಆಗ್ತಾನೆ ಹೋಗುತ್ತೆ. ಆದ್ರೆ ಇಲ್ಲೇ ನೋಡಿ ಅವರೊಂದು ದೊಡ್ಡ ತಪ್ಪು ಮಾಡೋದು, ಮತ್ತು ಬಹುಶಃ ಅದೇ ತಪ್ಪು ಅವರ ಜೀವನದ ಕೊನೆಯ ಅಧ್ಯಾಯಕ್ಕೆ ಕಾರಣವಾಗಿತ್ತು ಅಂತ ಹೇಳ್ಬೋದು. ಆ ಒಂದು ತಪ್ಪು ಏನಪ್ಪಾ ಅಂತಂದ್ರೆ ಮತ್ತು ಇದ್ರ ಜೊತೆಗೆ ಒಂದು ವಿವಾದಾತ್ಮಕ ನಿರ್ಧಾರ. ಏನಾಗುತ್ತೆ ಅಂತಂದ್ರೆ ಇಲ್ಲಿ ಅನೇಕ ತಿಂಗಳ ಕಾಲ ಹೋರಾಟ ಮಾಡಿದ್ರು ಕೂಡ ಸರ್ಕಾರ ಅಥವಾ ಆಡಳಿತದಿಂದ ಯಾವುದೇ ದೊಡ್ಡ ಮಟ್ಟದ ಪ್ರತಿಕ್ರಿಯೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ಭರತ್ ಭೂಷಣ್ ತಿವಾರಿ ಅವರಿಗೆ ಏನಾಗುತ್ತೆ ಅಂತಂದ್ರೆ ನಿಧಾನವಾಗಿ ನಿರಾಶೆ ಕಾಡೋದಕ್ಕೆ ಶುರು ಆಗುತ್ತೆ. ಸಾಮಾಜಿಕ ಜಾಲತಾಣ ಮಾತ್ರ ಸಾಕಾಗೋದಿಲ್ಲ ಎಂಬ ಭಾವನೆ ಕೂಡ ಅವ್ರಿಗೆ ಬರೋದಕ್ಕೆ ಶುರು ಆಗುತ್ತೆ. ಈ ಸಂದರ್ಭದಲ್ಲಿನೇ ಅವರು ಒಂದು ಇಲ್ಲಿಗಲ್ ಗನ್ನ ಖರೀದಿ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇಲ್ಲೇ ನೋಡಿ ಕಥೆಯ ದಿಕ್ಕು ಕಂಪ್ಲೀಟ್ ಆಗಿ ಅಥವಾ ಸಂಪೂರ್ಣವಾಗಿ ಬದಲಾಗೋದು. ಯಾಕಂದ್ರೆ ಭರತ್ ಭೂಷಣ್ ತಿವಾರಿ ತಮ್ಮ ಫೇಸ್ಬುಕ್ ಲೈವ್ ಗಳಲ್ಲಿ ಆ ಗನ್ನ ತೋರಿಸೋದಕ್ಕೆ ಶುರು ಮಾಡ್ಕೊಳ್ತಾರೆ. ಕೆಲ ವಿಡಿಯೋಗಳಲ್ಲಿ ಅವರು ಅಧಿಕಾರಿಗಳಿಗೆ ಎಚ್ಚರಿಕೆಯ ಭಾಷೆಯಲ್ಲೂ ಕೂಡ ಮಾತನಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಅಂದ್ರೆ ಎದುರಿಸೋದು ಈ ತರ ಎಲ್ಲ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆ ವಿಡಿಯೋಗಳು ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಅದಾದ ನಂತರ ಪೊಲೀಸರು ಈ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಳ್ಳೋಕೆ ಶುರು ಮಾಡ್ಕೊಳ್ತಾರೆ. ಯಾಕಂದ್ರೆ ಈಗ ಅವರ ಬಳಿ ಒಂದು ಕಾನೂನುಬದ್ಧ ಕಾರಣವಿದೆ. ಏನಂತಂದ್ರೆ ಅವರ ಹತ್ರ ಇಲ್ಲಿಗಲ್ ಗನ್ ಇದೆ. ಸೊ ಪೊಲೀಸರು ಅವ್ರ ಮೇಲೆ ಅಟ್ಯಾಕ್ ಮಾಡಬಹುದು ಅಥವಾ ಕೇಸ್ನು ಕೂಡ ಹಾಕಬಹುದು. ವರದಿಗಳ ಪ್ರಕಾರ ಜೂನ್ 15ನೇ ತಾರೀಕು ಪೊಲೀಸರು ಫಸ್ಟ್ ಟೈಮ್ ಭರತ್ ಭೂಷಣ್ ತಿವಾರಿ ಅವರ ಮನೆಗೆ ಬರ್ತಾರೆ. ಆದ್ರೆ ಅವತ್ತು ಬಂಧನ ಮಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ಅದೇ ದಿನ ಸಂಜೆ ಮತ್ತೊಮ್ಮೆ ಪೊಲೀಸರು ಅವ್ರ ಮನೆಗೆ ಹೋಗಿರ್ತಾರೆ. ಆ ಟೈಮಲ್ಲೂ ಕೂಡ ಪರಿಸ್ಥಿತಿ ನಿಯಂತ್ರಣಕ್ಕೆ ಬರೋದಿಲ್ಲ. ಜೂನ್ 16ನೇ ತಾರೀಕು ಮತ್ತೆ ಪೊಲೀಸರು ಅವರ ಮನೆಗೆ ಬರ್ತಾರೆ. ಈ ಬಾರಿ ಏನಾಗುತ್ತೆ ಅಂತಂದ್ರೆ ಪೊಲೀಸರು ಮತ್ತು ಭರತ್ ಭೂಷಣ್ ತಿವಾರಿ ನಡುವೆ ತೀವ್ರವಾದ ಅಂದ್ರೆ ದೊಡ್ಡ ಲೆವೆಲ್ಗೆ ಒಂದು ವಾದ ಆಗುತ್ತೆ ಅಥವಾ ವಾಗ್ವಾದ ಆಗುತ್ತೆ. ಅಲ್ಲಿರೋ ಜನ ಹೇಳೋ ಪ್ರಕಾರ ಭರತ್ ಭೂಷಣ್ ತಿವಾರಿ ಪೊಲೀಸರ ಮುಂದೆ ಶರಣಾಗೋದಕ್ಕೆ ನಿರಾಕರಿಸಿರ್ತಾರೆ. ಕೆಲವು ವರದಿಗಳ ಪ್ರಕಾರ ಅವರು ಗನ್ ತೋರಿಸಿ ಪೊಲೀಸರನ್ನ ವಾಪಸ್ ಕಳಿಸಿದ್ರು ಅನ್ನಲಾಗ್ತಿದೆ. ಈ ಘಟನೆ ಸಾಮಾಜಿಕ ಜಾಲತಾಣಗಳಲ್ಲಿ ಫುಲ್ ವೈರಲ್ ಆಗಿತ್ತು ಮತ್ತು ಇಲ್ಲಿಂದನೇ ನೋಡಿ ಪೊಲೀಸರು ಈ ಕಾರ್ಯಾಚರಣೆಯನ್ನ ಮತ್ತೊಂದು ಲೆವೆಲ್ಗೆ ತಗೊಂಡು ಹೋಗ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಂಬುದು ಯಾರಿಗೂ ಕೂಡ ಅಥವಾ ಯಾರು ಕೂಡ ಬಹುಶಃ ಊಹೆ ಮಾಡಿರಲಿಲ್ಲ ಅನ್ಸುತ್ತೆ. ಜೂನ್ 17ನೇ ತಾರೀಕು ಎಲ್ಲರನ್ನೂ ಬದಲಿಸಿದ ದಿನ. ಜೂನ್ 17ನೇ ತಾರೀಕು ಬೆಳಿಗ್ಗೆ ಏನಾಗುತ್ತೆ ಅಂತಂದ್ರೆ ಈ ಬಾರಿ ಸಾಮಾನ್ಯ ಪೊಲೀಸ್ ತಂಡವಾಗಿ ಅವರು ಬಂದಿರಲಿಲ್ಲ. ಅವತ್ತು ಅತ್ಯಾಧುನಿಕ ಗನ್ನುಗಳು ಮತ್ತು ದೊಡ್ಡ ಪ್ರಮಾಣದ ಪೊಲೀಸ್ ಪಡೆಗಳನ್ನ ಕರ್ಕೊಂಡು ಅವತ್ತು ಭರತ್ ಭೂಷಣ್ ತಿವಾರಿ ಅವರ ಮನೆಗೆ ಕಂಪ್ಲೀಟ್ ಆಗಿ ಸುತ್ತುವರೆದಿರ್ತಾರೆ. ಇದರ ವಿಡಿಯೋಗಳನ್ನ ಕೆಲ ಸ್ಥಳೀಯರು ಕೂಡ ಮತ್ತು ಸ್ವತಃ ಭರತ್ ಭೂಷಣ್ ತಿವಾರಿ ಕೂಡ ಫೇಸ್ಬುಕ್ ಲೈವ್ ಮೂಲಕ ಪ್ರಸಾರವನ್ನ ಮಾಡಿರ್ತಾರೆ. ಒಂದ್ ಕೈಯಲ್ಲಿ ಮೊಬೈಲ್, ಇನ್ನೊಂದ್ ಕೈಯಲ್ಲಿ ಗನ್ ಇರುತ್ತೆ. ಅವರು ನಿರಂತರವಾಗಿ ಲೈವ್ ನ ಮಾಡ್ತಾನೆ ಇರ್ತಾರೆ. ಸಾವಿರಾರು ಜನ ಅದನ್ನ ನೇರವಾಗಿ ಲೈವ್ ಆಗಿ ನೋಡ್ತಿರ್ತಾರೆ. ಆದ್ರೆ ಸಡನ್ ಆಗಿ ಲೈವ್ ನಿಂತು ಹೋಗ್ಬಿಡುತ್ತೆ. ಕೆಲವೇ ನಿಮಿಷಗಳಲ್ಲಿ ಒಂದು ಸುದ್ದಿ ಹೊರಬರುತ್ತೆ, ಭರತ್ ಭೂಷಣ್ ತಿವಾರಿ ಅವರ ಎನ್ಕೌಂಟರ್. ಈ ಸುದ್ದಿ ಸಂಪೂರ್ಣ ಬಿಹಾರವನ್ನೇ ಬೆಚ್ಚಿ ಬೀಳಿಸುತ್ತೆ. ಆದ್ರೆ ಅಸಲಿ ಚರ್ಚೆ ಇದಾದ ನಂತರ ಶುರು ಆಗುತ್ತೆ. ಯಾಕಂದ್ರೆ ಪೊಲೀಸರ ಕತೆ ಒಂದ್ ಕಡೆ ಆಗಿದ್ರೆ ಕುಟುಂಬಸ್ಥರು ಹೇಳಿದ ಕತೆ ಇನ್ನೊಂದ್ ಕಡೆ ಆಗಿರುತ್ತೆ. ಮತ್ತು ಕೆಲವೇ ಗಂಟೆಗಳಲ್ಲಿ ಹೊರ ಬಂದ ಒಂದು ವಿಡಿಯೋ ಫುಲ್ ವೈರಲ್ ಆಗುತ್ತೆ. ಈ ವಿಡಿಯೋ ಇಂದನೇ ಈ ಒಂದು ಪ್ರಕರಣದ ದಿಕ್ಕನ್ನೇ ಬದಲಾಯಿಸುತ್ತೆ. ಭರತ್ ಭೂಷಣ್ ತಿವಾರಿ ಸಾವಿನ ನಂತರ ಪೊಲೀಸರು ತಕ್ಷಣ ಮಾಧ್ಯಮಗಳ ಮುಂದೆ ಬಂದು ತಮ್ಮ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಾರೆ. ಪೊಲೀಸರ ಪ್ರಕಾರ ಭರತ್ ಭೂಷಣ್ ತಿವಾರಿ ಒಬ್ಬ ಮಾನಸಿಕವಾಗಿ ಅಸ್ವಸ್ಥವಾಗಿರುವಂತ ವ್ಯಕ್ತಿ. ಅವರನ್ನ ಆಸ್ಪತ್ರೆಗೆ ಸೇರಿಸಬೇಕು ಅಂತ ಪೊಲೀಸರು ಅವ್ರನ್ನ ಕರ್ಕೊಂಡು ಹೋಗಿರ್ತಾರೆ. ಆದ್ರೆ ಆ ಸಮಯದಲ್ಲಿ ಭರತ್ ಅವರು ಪೊಲೀಸರ ಮೇಲೆ ಗುಂಡು ಹಾರಿಸೋದಕ್ಕೆ ಅಥವಾ ಶೂಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರಂತೆ. ಹೀಗಾಗಿ ಆತ್ಮರಕ್ಷಣೆಗಾಗಿ ಪೊಲೀಸರು ಶೂಟ್ ಮಾಡಬೇಕಾಗಿತ್ತು ಅಥವಾ ಎನ್ಕೌಂಟರ್ ಮಾಡಬೇಕಾಗಿತ್ತು ಅಂತ ಹೇಳಲಾಗುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಬಹುತೇಕ ಜನ ಇದೇ ಕಥೆಯನ್ನೇ ನಂಬಿದ್ರು. ಯಾಕಂದ್ರೆ ಭರತ್ ಭೂಷಣ್ ತಿವಾರಿ ಕೈಯಲ್ಲೂ ಗನ್ ಇತ್ತು. ಫೇಸ್ಬುಕ್ ಲೈವ್ ಅಲ್ಲೂ ಕೂಡ ಆ ಗನ್ ಇಟ್ಕೊಂಡೇ ವಿಡಿಯೋಗಳನ್ನ ಮಾಡಿದ್ರು, ಅದು ಕೂಡ ವೈರಲ್ ಆಗಿತ್ತು. ಹೀಗಾಗಿ ಬಹುಶಃ ಪೊಲೀಸರು ಹೇಳ್ತಿರೋದು ಸತ್ಯ ಇರ್ಬೋದೇನೋ ಅಂತ ತುಂಬಾ ಜನ ಭಾವಿಸಿದ್ರು. ಆದ್ರೆ ಕೆಲವೇ ಗಂಟೆಗಳ ನಂತರ ಪರಿಸ್ಥಿತಿ ಕಂಪ್ಲೀಟ್ ಆಗಿ ಬದಲಾಗುತ್ತೆ. ಯಾಕಂದ್ರೆ ಭರತ್ ಭೂಷಣ್ ತಿವಾರಿ ಅವರ ಕುಟುಂಬದವರು ಗಂಭೀರವಾಗಿ ಆರೋಪನ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಕುಟುಂಬಸ್ಥರ ಪ್ರಕಾರ ಇದು ಆತ್ಮರಕ್ಷಣೆಗಾಗಿ ನಡೆದ
ಎನ್ಕೌಂಟರ್ ಅಲ್ಲ, ಇದು ಉದ್ದೇಶಪೂರ್ವಕವಾಗಿ ನಡೆದಿರುವ ಒಂದು ಕೊಲೆ, ಒಂದು ಹತ್ಯೆ, ಇದು ಒಂದು ಫೇಕ್ ಎನ್ಕೌಂಟರ್ ಎಂದು ಕುಟುಂಬಸ್ಥರು ಆರೋಪ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆದ್ರೆ ಆ ಸಮಯದಲ್ಲಿ ಈ ಆರೋಪವನ್ನ ನಂಬೋದಕ್ಕೆ ಯಾರು ಕೂಡ ರೆಡಿ ಇರ್ಲಿಲ್ಲ. ಯಾಕಂತಂದ್ರೆ ಇವರ ಪರವಾಗಿ ಯಾವುದು ಕೂಡ ಸಾಕ್ಷಿ ಇರೋದಿಲ್ಲ. ಅದಾದ್ಮೇಲೆ ಬರೋದು ನೋಡಿ ಈ ವಿಡಿಯೋ ಇಂದನೇ ಎಲ್ಲ ಶುರುವಾಗೋದು ಅಥವಾ ಈ ಕೇಸ್ನ ಉಲ್ಟಾ ಪಲ್ಟಾ ಮಾಡೋದು. ಸ್ವಲ್ಪ ಹೊತ್ತಾದ್ಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಹೊಸ ವಿಡಿಯೋ ವೈರಲ್ ಆಗೋದಕ್ಕೆ ಶುರುವಾಗುತ್ತೆ. ಈ ವಿಡಿಯೋದಲ್ಲಿ ಭರತ್ ಭೂಷಣ್ ತಿವಾರಿ ಆರಂಭದಲ್ಲಿ ಪೊಲೀಸರಿಗೆ ಪ್ರತಿರೋಧ ಅಂದ್ರೆ ಅಪೋಸ್ ಅನ್ನ ಮಾಡ್ತಿರ್ತಾರೆ. ಆದ್ರೆ ವಿಡಿಯೋ ಮುಂದುವರೆದಂತೆ ಮತ್ತೊಂದು ದೃಶ್ಯ ಕಾಣೋದಕ್ಕೆ ಶುರುವಾಗುತ್ತೆ. ಕೆಲ ವರದಿಗಳ ಪ್ರಕಾರ ಭರತ್ ಭೂಷಣ್ ತಿವಾರಿ ತಮ್ಮ ಕೈಯಲ್ಲಿದ್ದ ಪಿಸ್ತೂಲ್ ಅನ್ನ ಪೊಲೀಸರ ಕಡೆಗೆ ಎಸ್ತಿರ್ತಾರೆ. ಅಷ್ಟೇ ಅಲ್ಲ, ಅವರು ಶರಣಾಗೋದಕ್ಕೂ ಕೂಡ ಸಿದ್ಧರಾಗಿರ್ತಾರೆ ಅಥವಾ ರೆಡಿ ಆಗಿರ್ತಾರೆ. ಈ ವಿಡಿಯೋ ಬಂದ್ಮೇಲೆ ನೋಡಿ ಜನ ಎಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ ಅಥವಾ ಪೊಲೀಸರ ವಿರುದ್ಧ ಗಲಾಟೆ ಮಾಡೋದಕ್ಕೂ ಶುರು ಮಾಡ್ಕೊಳ್ತಾರೆ. ಯಾಕಂದ್ರೆ ಜನರ ಪ್ರಶ್ನೆ ಒಂದೇ ಆಗಿತ್ತು ಆ ಸಮಯದಲ್ಲಿ. ಆ ವಿಡಿಯೋ ಪ್ರಕಾರ ಅವರು ಸರೆಂಡರ್ ಆಗೋದಕ್ಕೆ ರೆಡಿ ಇದ್ರು, ಆದ್ರೆ ಪೊಲೀಸರು ಯಾಕೆ ಅವ್ರ ಮೇಲೆ ಶೂಟ್ ಔಟ್ ಮಾಡಿದ್ರು, ಯಾಕೆ ಗುಂಡನ್ನ ಆರಿಸಿದ್ರು? ಅಷ್ಟೊಂದು ದೊಡ್ಡ ಪೊಲೀಸ್ ಪಡೆ ಇತ್ತು, ಅಷ್ಟೊಂದು ದೊಡ್ಡ ಗ್ಯಾಂಗ್ ಇದ್ದಾಗ ಅವರನ್ನ ಜೀವಂತವಾಗಿ ಅರೆಸ್ಟ್ ಮಾಡೋದಕ್ಕೆ ನಿಮ್ ಕೈಲಿ ಯಾಕೆ ಆಗ್ಲಿಲ್ಲ? ಯಾಕೆ ಅವರನ್ನ ಶೂಟ್ ಮಾಡಿದ್ರಿ? ಇದೇ ಪ್ರಶ್ನೆ ಇವತ್ತು ಬಿಹಾರದ ಬೀದಿಗಳಲ್ಲಿ ಎಲ್ಲರೂ ಕೂಡ ಕೇಳ್ತಿದ್ದಾರೆ. ಎಲ್ಲರೂ ಕೂಡ ರೊಚ್ಚಿಗೆದ್ದಿದ್ದಾರೆ. ಎಲ್ಲರೂ ಕೂಡ ಪೊಲೀಸರ ಮೇಲೆ ದೊಡ್ಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ. ನಾನೊಂದಷ್ಟು ವಿಡಿಯೋಗಳನ್ನ ನೋಡಿದೆ. ಆ ವಿಡಿಯೋಗಳು ನೋಡಿದ್ರೆ ನಿಜವಾಗ್ಲೂ ಭಯಂಕರವಾಗಿದೆ. ಪ್ರತಿಯೊಬ್ರು ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಪೊಲೀಸರ ಜೀಪ್ ಮೇಲೆ ಅಥವಾ ಪೊಲೀಸರ ಕಾರ್ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ಅವರ ಕಾರ್ ಗ್ಲಾಸ್ಗಳನ್ನೆಲ್ಲ ಪುಡಿ ಮಾಡಿತಿದ್ದಾರೆ. ಈ ಒಬ್ಬ ವ್ಯಕ್ತಿಗೋಸ್ಕರ ಇಷ್ಟು ಜನ ಹೊಡೆದಾಡ್ತಿದ್ದಾರೆ ಅಥವಾ ಇಷ್ಟು ಜನ ಬೆಂಬಲಿಸ್ತಾ ಇದ್ದಾರೆ ಅಂತಂದ್ರೆ ಆ ವ್ಯಕ್ತಿ ಯಾವ ತರ ಜನಗಳಿಗೋಸ್ಕರ, ಜನಗಳ ಸಮಸ್ಯೆಗೋಸ್ಕರ ನಿಲ್ತಿದ್ದ ಅಂತ ಈ ಒಂದು ದೃಶ್ಯ ನೋಡಿದ್ರೇನೆ ಗೊತ್ತಾಗುತ್ತೆ. ಯಾಕಂದ್ರೆ ಭರತ್ ಭೂಷಣ್ ತಿವಾರಿ ಅವರ ಅಂತ್ಯಕ್ರಿಯೆಯಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದಾರೆ. ಒಂದು ಸಣ್ಣ ಹಳ್ಳಿಯ ಯುವಕನ ಅಂತ್ಯಕ್ರಿಯೆಗೆ ಲಕ್ಷಾಂತರ ಜನ ಬೆಂಬಲ ಸೂಚಿಸ್ತಾರೆ ಅಥವಾ ಬರ್ತಾರೆ ಅಂತಂದ್ರೆ ಅವರು ಜನರ ಮೇಲೆ ಎಷ್ಟು ಪ್ರಭಾವ ಬೀರಿದ್ರು ಅಥವಾ ಜನರಿಗೋಸ್ಕರ ಏನೆಲ್ಲ ಮಾಡಿದ್ರು ಅನ್ನೋದು ಗೊತ್ತಾಗುತ್ತೆ. ಇದಾದ ನಂತರ ಬಿಹಾರದ ವಿವಿಧ ಭಾಗಗಳಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ಪ್ರತಿಭಟನೆಗಳು ಶುರುವಾಗ್ತವೆ. ನ್ಯಾಯ ಬೇಕೇ ಬೇಕು, ಇದು ಫೇಕ್ ಎನ್ಕೌಂಟರ್, ಇದು ತನಿಖೆ ಆಗ್ಲೇಬೇಕು ಎಂಬ ಆಗ್ರಹಗಳು ಕೂಡ ಜಾಸ್ತಿ ಆಗುತ್ತೆ. ಈ ವಿಷಯ ಕೇವಲ ಬಿಹಾರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ, ದೇಶದ ವಿವಿಧ ಭಾಗಗಳಿಂದಲೂ ಕೂಡ ಪ್ರತಿಕ್ರಿಯೆ ಬರೋದಕ್ಕೆ ಶುರುವಾಗುತ್ತೆ. ಇದೇ ಸಮಯದಲ್ಲಿ ಕೆಲ ರಾಜಕೀಯ ಪಕ್ಷಗಳು ಕೂಡ ಈ ವಿಷಯವನ್ನ ದೊಡ್ಡ ಮಟ್ಟದಲ್ಲಿ ಎತ್ತಿ ಹಿಡಿಯೋದಕ್ಕೆ ಶುರು ಮಾಡ್ಕೊಳ್ತಾರೆ ಮತ್ತು ಸರ್ಕಾರದ ಮೇಲಿನ ಒತ್ತಡ ಹೆಚ್ಚಾಗೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಆರಂಭದಲ್ಲಿ ರಾಜ್ಯದ ನಾಯಕತ್ವ ಅಂದ್ರೆ ಯಾರು ಅಲ್ಲಿನ ಮುಖ್ಯಮಂತ್ರಿ ಇರ್ತಾರೆ ಅಥವಾ ಅಲ್ಲಿನ ಪಾರ್ಟಿ ಯಾವ್ದಿರುತ್ತೆ ಆ ಪಾರ್ಟಿ ಏನ್ ಮಾಡಿರುತ್ತೆ, ಪೊಲೀಸ್ ಅವ್ರನ್ನ ಸಮರ್ಥನೆ ಮಾಡ್ಕೊಳ್ತಾರೆ. ಇಲ್ಲ, ಭರತ್ ಭೂಷಣ್ ತಿವಾರಿ ಸಮಾಜಕ್ಕೆ ಒಬ್ಬ ಅಪಾಯಕಾರಿ ವ್ಯಕ್ತಿ ಆಗಿದ್ದ, ಸೊ ಹೀಗಾಗಿ ಅವರು ಈ ರೀತಿ ಮಾಡಿದ್ದಾರೆ ಎಂಬ ಸಮರ್ಥನೆಯನ್ನು ಕೂಡ ಅಲ್ಲಿನ ರಾಜಕೀಯ ಪಾರ್ಟಿ ಮಾಡಿತ್ತು. ಆದ್ರೆ ಜನರ ಆಕ್ರೋಶ ದಿನೇ ದಿನ ಜಾಸ್ತಿ ಆಗ್ತಿದ್ದಂಗೆ, ವಿಡಿಯೋಗಳು ವೈರಲ್ ಆಗ್ತಿದ್ದಂಗೆ ಪ್ರಶ್ನೆಗಳು ಮೂಡೋದಕ್ಕೆ ಶುರುವಾಗುತ್ತೆ. ಪ್ರತಿಪಕ್ಷಗಳು ಕೂಡ ಸರ್ಕಾರದ ವಿರುದ್ಧ ತೀವ್ರ ದಾಳಿ ಮಾಡೋದಕ್ಕೆ ಶುರು ಮಾಡುತ್ತೆ ಮತ್ತು ಕೊನೆಗೆ ಸರ್ಕಾರ ತನ್ನ ನಿಲುವನ್ನ ಬದಲಿಸಬೇಕಾದ ಪರಿಸ್ಥಿತಿ ಕೂಡ ಎದುರಾಗುತ್ತೆ. ಈ ಘಟನೆಯಲ್ಲಿ ಭಾಗಿಯಾಗಿದ್ದ ಕೆಲ ಪೊಲೀಸ್ ಅಧಿಕಾರಿಗಳನ್ನು ಕೂಡ ಅಮಾನತು ಮಾಡಲಾಗುತ್ತೆ. ಇದಾದ್ಮೇಲೆ ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಲೇಬೇಕು ಅಥವಾ ಇದ್ರ ಬಗ್ಗೆ ಗಮನ ಹರಿಸಲೇಬೇಕು ಅನ್ನೋ ವರದಿ ಅಥವಾ ಆಗ್ರಹಗಳು ಜೋರಾಗ್ತಾನೆ ಹೋಗುತ್ತೆ. ನೋಡಿ, ಈ ಪ್ರಕರಣದಲ್ಲಿ ಎರಡು ವಿಭಿನ್ನ ಕಥೆಗಳು ಕಾಣಿಸುತ್ತೆ. ಒಂದೇದೇನಪ್ಪಾ ಅಂತಂದ್ರೆ ಪೊಲೀಸರು ಏನ್ ಹೇಳ್ತಿರೋದು ಅಂತಂದ್ರೆ ಒಬ್ಬ ಇಲ್ಲಿಗಲ್ ಗನ್ ಇಟ್ಕೊಂಡಿರೋ ವ್ಯಕ್ತಿ ಪೊಲೀಸರಿಗೆ ಬೆದರಿಕೆಯನ್ನ ಹಾಕ್ತಿದ್ದ, ಅವನು ಅಪಾಯಕಾರಿಯಾಗಿದ್ದ, ಅದರಿಂದ ಆತ್ಮರಕ್ಷಣೆಗಾಗಿ ಶೂಟ್ ಔಟ್ ಮಾಡಬೇಕಾಗಿತ್ತು ಅಥವಾ ಎನ್ಕೌಂಟರ್ ಮಾಡಬೇಕಾಗಿತ್ತು ಅಂತ ಪೊಲೀಸರು ಒಂದ್ ಕಡೆ ಹೇಳ್ತಿದ್ದಾರೆ. ಎರಡನೇ ಕಥೆ ಏನಪ್ಪಾ ಅಂತಂದ್ರೆ ಕುಟುಂಬಸ್ಥರು, ಬೆಂಬಲಿಗರು ಮತ್ತು ಸ್ಥಳೀಯರು ಹೇಳ್ತಿರೋದೇನಪ್ಪಾ ಅಂತಂದ್ರೆ ಭರತ್ ಭೂಷಣ್ ತಿವಾರಿ ಜನರ ಪರವಾಗಿ ಧ್ವನಿಯನ್ನ ಎತ್ತುತ್ತಿದ್ರು, ಸ್ಥಳೀಯ ಭೂಮಿ ಮತ್ತು ಪುನರ್ವಸತಿ ವಿಚಾರದಲ್ಲಿ ಪ್ರಭಾವಿ ವ್ಯಕ್ತಿಗಳನ್ನ ಪ್ರಶ್ನೆ ಮಾಡ್ತಿದ್ರು, ಆದ್ರಿಂದ ಅವರನ್ನ ಟಾರ್ಗೆಟ್ ಮಾಡಲಾಯಿತು ಎಂಬ ಆರೋಪಗಳು ಕೂಡ ಈ ಕಡೆ ಕೇಳಿ ಬರ್ತಿವೆ. ಆದ್ರೆ ಇಲ್ಲಿ ನಿಜ ಯಾವುದು? ಬಹುಶಃ ಅದರ ಉತ್ತರ ನ್ಯಾಯಾಂಗ ತನಿಖೆ ನಂತರವೇ ಕಂಪ್ಲೀಟ್ ಆಗಿ ಹೊರಬರ್ಬೇಕಾಗತ್ತೆ. ಆದ್ರೆ ಈಗಲೂ ಕೂಡ ಒಂದು ಪ್ರಶ್ನೆ ಹಾಗೆ ಉಳಿದಿದೆ. ಏನಪ್ಪಾ ಅಂತಂದ್ರೆ ಇನ್ ಕೇಸ್ ಒಬ್ಬ ವ್ಯಕ್ತಿ ಕಾನೂನನ್ನ ಉಲ್ಲಂಘನೆ ಮಾಡಿದ್ರೆ ಆತನನ್ನ ಜೀವಂತವಾಗಿ ಬಂಧಿಸುವ ಬದಲು ಪ್ರಾಣ ಕಳೆಯುವಂತ ಪರಿಸ್ಥಿತಿ ಯಾಕೆ ನಿರ್ಮಾಣವಾಯಿತು, ಅಂತ ಪರಿಸ್ಥಿತಿ ಏನ್ ಬಂದಿತ್ತು, ಯಾಕೆ ಆತನನ್ನ ಎನ್ಕೌಂಟರ್ ಮಾಡಲಾಗಿತ್ತು ಅನ್ನೋದೇ ಒಂದು ದೊಡ್ಡ ಯಕ್ಷ ಪ್ರಶ್ನೆ. ನೋಡಿ ವೀಕ್ಷಕರೇ, ಭರತ್ ಭೂಷಣ್ ತಿವಾರಿ ಅವರ ಕತೆ ಕೇವಲ ಒಬ್ಬ ವ್ಯಕ್ತಿಯ ಕತೆ ಅಲ್ಲ, ಇದು ವ್ಯವಸ್ಥೆ ಮತ್ತು ಸಾಮಾನ್ಯ ನಾಗರಿಕ ನಡುವಿನ ಒಂದು ದೊಡ್ಡ ಸಂಘರ್ಷದ ಕಥೆಯಾಗಿ ಬಂದಿದೆ. ಹೌದು, ಭರತ್ ಭೂಷಣ್ ತಿವಾರಿ ಗನ್ ಇಟ್ಕೊಂಡಿದ್ದು ತಪ್ಪಾಗಿರ್ಬೋದು, ಕಾನೂನನ್ನ ಕೈಗೆತ್ಕೊಂಡಿದ್ದು ತಪ್ಪಾಗಿರ್ಬೋದು, ಆದ್ರೆ ಒಬ್ಬ ವ್ಯಕ್ತಿ
ವ್ಯಕ್ತಿಯ ಜೀವ ತೆಗೆಯುವ ಹಕ್ಕು ಯಾರಿಗಿದೆ ಹೇಳಿ? ಯಾರಿಗೂ ಆ ರೈಟ್ಸ್ ಇಲ್ಲ. ಇದೇ ಪ್ರಶ್ನೆ ಇವತ್ತು ಸಾವಿರಾರು ಜನ ಕೇಳ್ತಿದ್ದಾರೆ ಮತ್ತು ಈ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ಭರತ್ ಭೂಷಣ್ ತಿವಾರಿ ಪ್ರಕರಣದ ಚರ್ಚೆ ನಿಲ್ಲುವ ಲಕ್ಷಣಗಳು ಕೂಡ ಕಾಣಿಸ್ತಾನೆ ಇಲ್ಲ. ನಿಮ್ಗೆ ಈ ಪ್ರಕರಣದ ಬಗ್ಗೆ ಏನ್ ಅನ್ಸುತ್ತೆ? ಇದು ನಿಜವಾಗಿಯೂ ಆತ್ಮರಕ್ಷಣೆಗೆ ಮಾಡಿರುವ ಎನ್ಕೌಂಟರ ಅಥವಾ ಇದ್ರ ಹಿಂದೆ ಏನಾದ್ರೂ ದೊಡ್ಡ ಷಡ್ಯಂತರ ಏನಾದ್ರೂ ಇದೆಯಾ? ಒಬ್ಬ ವ್ಯಕ್ತಿ ಜನರ ಪರವಾಗಿ ನಿಂತ್ಕೊಳ್ತಾನೆ ಅಥವಾ ಯಾವುದೋ ಒಂದು ಸಮಸ್ಯೆಯನ್ನ ಪ್ರಶ್ನೆ ಮಾಡ್ತಾನೆ ಅಂತಂದ್ರೆ ಅವನಿಗೆ ಅಥವಾ ಅವರಿಗೆ ಈ ಕಾಲದಲ್ಲಿ ಉಳಿಗಾಲ ಇಲ್ಲ. ಯಾವುದೇ ರೀತಿಯ ಪ್ರಶ್ನೆ ಮಾಡೋದಕ್ಕೂ ನಮ್ಗೆ ರೈಟ್ಸ್ ಇಲ್ಲ. ಅಫಿಷಿಯಲ್ ಆಗಿ ಹೇಳ್ತಾರೆ ಸಂವಿಧಾನದಲ್ಲಿ ನಮ್ಗೆ ಸ್ವತಂತ್ರವಾಗಿ ಮಾತನಾಡೋದಕ್ಕೆ ಅಥವಾ ಪ್ರಶ್ನೆ ಕೇಳೋದಕ್ಕೆ ನಮ್ಗೆ ಎಲ್ಲಾ ರೈಟ್ಸು ಇದೆ ಅಂತ. ಬಟ್ ಈ ತರದ ಕೇಸ್ಗಳು ನಮ್ಮ ಕಣ್ಣು ಮುಂದೆ ಬಂದಾಗ ನಮ್ಗೆ ಯಾವುದೇ ರೀತಿಯ ಪ್ರಶ್ನೆ ಮಾಡೋದಕ್ಕಾಗ್ಲಿ ಅಥವಾ ಮಾತಾಡೋದಕ್ಕಾಗ್ಲಿ ಯಾವುದೇ ರೈಟ್ಸ್ ಇಲ್ಲ. ಇನ್ ಕೇಸ್ ನಾವೇನಾದ್ರು ಪ್ರಶ್ನೆ ಮಾಡಿದ್ರೆ ನಮ್ಮ ಜೀವನೇ ಹೋಗುವ ಸಂದರ್ಭ ಬಂದೇ ಬರುತ್ತೆ. ಇದೊಂದು ದೊಡ್ಡ ಎಕ್ಸಾಂಪಲ್ ನಮ್ಮ ಕಣ್ಮುಂದೆ. ಸೊ ಇದಾಗಿತ್ತು ಈ ಕ್ಷಣದ ಮಾಹಿತಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇದೇ ರೀತಿಯ ಟ್ರೆಂಡಿಂಗ್ ಟಾಪಿಕ್ ಅಥವಾ ಇದೇ ರೀತಿಯ ಮಾಹಿತಿಯನ್ನ ಅದು ಕೂಡ ನಿಮಗೆ ಅರ್ಥವಾಗಿಸುವ ರೂಪದಲ್ಲಿ ಎಕ್ಸ್ಪ್ಲೈನ್ ಮಾಡುವಂತ ಪ್ರಯತ್ನ ನನ್ನದು. ಸೊ ನಿಮ್ ಸಪೋರ್ಟ್ ಇರ್ಲಿ ಅಂತ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಇನ್ನಷ್ಟು ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಗುಡ್ ಬೈ.